ನಿಮ್ಮ ವಾಣಿ ತಂಡ ಇವತ್ತು ಕೋಲಾರದ ಒಂದು ಜಿಲ್ಲೆ ಕಡೆ ಹೊರಟಿದ್ವಿ. ಇವಾಗ ನಾವು ಕೋಲಾರ ಜಿಲ್ಲೆ ಕೋಲಾರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿ ಹತ್ರ ಇದ್ದೀವಿ. ನಡುಪಳ್ಳಿ ಗ್ರಾಮ ಅಂತ ಇದು. ಈ ಗ್ರಾಮದ ಹತ್ರ ಒಂದು ವಿಶೇಷತೆ ಕಾಣಿಸ್ತು ನನಗೆ. ಯಾವ ತರ ವಿಶೇಷತೆ ಅಂದ್ರೆ, ಇಲ್ಲಿ ಮೇಲ್ಗಡೆ ನೀವು 11 KV ನೋಡ್ಬೋದು. ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಸ್ಲೀವ್ ಇರುವಂತಹ 11 KV ವೈರ್ನ ನೋಡಿದ್ವಿ. ಇಲ್ಲೊಂದಿಷ್ಟು ನಿಮ್ಗೆ ಕಾಣಿಸುತ್ತೆ ನೋಡಿ, 3 ಸ್ಲೀವ್ ಇರುವಂತಹ 11 KV ವೈರ್ ಇದು ಆಕ್ಚುಲಿ AB ಬಂಚ್ ಕೇಬಲ್ ಇದು. ಆಕ್ಚುಲಿ ಇದು ಶೋಭಾ ಕರಂದ್ಲಾಜೆ ಪೀರಿಯಡ್ ಅಲ್ಲಿ ಅವರು ಪವರ್ ಮಿನಿಸ್ಟರ್ ಆಗಿದ್ದಾಗ ಜಾರಿಗೆ ಬಂದಂತ ಒಂದು ಯೋಜನೆ ಇದು. ಆದ್ರೆ ಇದೊಂದು ಫೇಲ್ಯೂರ್ ಅಂದ್ರೆ ಎಸ್ಕಾಂಗಳಲ್ಲಿ ಕೋಟ್ಯಾಂತರ ರೂಪಾಯಿ ನಷ್ಟಕ್ಕೆ ಕಾರಣವಾದಂತಹ ಒಂದು ಪ್ರಾಜೆಕ್ಟ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನೀವು ಕರ್ನಾಟಕದ ಎಷ್ಟೇ ಮೂಲೆಗಳಲ್ಲಿ ಹೋದ್ರು ಬೇಕಾಬಿಟ್ಟಿಯಾಗಿ ಕೆಲಸಕ್ಕೆ ಬರ್ಲಿದ್ದಂಗೆ ಸಿಟಿಲಾಗಿರ್ಬೋದು, ರೂರಲ್ ಆಗಿರ್ಬೋದು, ಬೇಕಾಬಿಟ್ಟಿಯಾಗಿ ಕೇಬಲ್ಗಳನ್ನ ಬಿಸಾಕಿದರೆ, ಬಿಚ್ಚಿ ತಗೊಂಡೋಗಿ ಸ್ಟೋರ್ಗೆ ಹಾಕಿದ್ದಾರೆ. ಅದನ್ನ ಕೆಲವೊಂದಿಷ್ಟು ಮಾರ್ಕೊಂಡಿದ್ದಾರೆ, ಕೆಲವೊಂದಿಷ್ಟು ಜನ ಮೇಂಟೈನ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ನಡುಪಳ್ಳಿ ಹತ್ರ ನೋಡಿದಾಗ ಕೋಲಾರ ಜಿಲ್ಲೆಯಲ್ಲಿ ನಮಗೆ ಕಾಣಿಸಿದ್ದು ಈ ಒಂದು AB ಬಂಚ್ ಕೇಬಲ್ನ ಬಿಡಿಸಿ 3 ವೈರ್ಗಳಾಗಿ ಪರಿವರ್ತನೆ ಮಾಡಿ ಅದನ್ನ ಸಪ್ರೇಟ್ ಆಗಿ ಹಾಕೊಂಡು ಹೋಗಿದ್ದಾರೆ. ಇದು ನಿಜವಾಗ್ಲೂ ಖುಷಿ ಕೊಡುವಂತ ವಿಚಾರ. ಇಲ್ಲಿ ನಿಮ್ಗೆ ಎಡಗಡೆ ಕಾಣಿಸ್ಬೋದು ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ. AB ಬಂಚ್ ಕೇಬಲ್ನ ಬಿಡಿಸ್ಬಿಟ್ಟು ಅದನ್ನ ಸಪ್ರೇಟ್ ಮಾಡಿ ಆ ಕೇಬಲ್ನ ಲೇ ಮಾಡ್ಕೊಂಡು ಹೋಗಿದ್ದಾರೆ. ಇದು ಆಕ್ಚುಲಿ ಖುಷಿ ಕೊಡ್ಬೇಕು. ಯಾಕೆ ಗೊತ್ತಾ, ಇವತ್ತು ಯಾವ್ಯಾವ ಸಬ್ ಡಿವಿಷನ್ಗಳಲ್ಲಿ ONMಗಳಲ್ಲಿ ತಮ್ಗೆ ಇಷ್ಟಕ್ಕೆ ಬಂದಂಗೆ ರಿಟರ್ನ್ಸ್ ಹಾಕಿ ಒಂದಿಷ್ಟಕ್ಕೆ ಬಂದಂಗೆ ಕಟ್ ಮಾಡಿ ಅದನ್ನ ಹಾಳು ಮಾಡಿರೋದೇ ಹೆಚ್ಚು ಹೊರತಾಗ್ಲಿ ಅದನ್ನ ಈ ರೀತಿಯಾಗಿ ಬಳಕೆ ಮಾಡ್ಕೊಂಡಿರೋದು ತುಂಬಾ ಕಮ್ಮಿ. ನಾನು ಈ ರೀತಿಯಾಗಿ ಬಳಕೆ ಮಾಡಿದ್ದನ್ನ ಕಳೆದ ತಿಂಗಳು ಮಾಗಡಿಯಲ್ಲಿ ನೋಡಿದ್ದೆ. ಆದ್ರೆ ಇವತ್ತು ಈ ಕೋಲಾರಕ್ಕೆ ಬಂದಾಗ ಇಲ್ಲೊಂದಿಷ್ಟು ಕಾಣಿಸಿ ನನಗೆ ಖುಷಿ ಆಯ್ತು. ಹಾಳಾಗ್ಬೇಕಾದಂತಹ, ತಗೊಂಡೋಗಿ ಎಲ್ಲೋ ಮೂಲೆಯಲ್ಲಿ ಬಿಸಾಕ್ಬೇಕಾದಂತಹ, ಸ್ಟೋರ್ ಸೇರ್ಬೇಕಾದಂತಹ ವಸ್ತು ಇವತ್ತು ಕಂಬದ ಮೇಲೆ ಸಮರ್ಪಕವಾಗಿ ಬಳಕೆ ಆಗಿರೋದ್ರಿಂದ ಅದು ಇವತ್ತಿಗೂ ಅದನ್ನ ಸರ್ವಿಸ್ ಕೊಡ್ತಾ ಇದೆ. ಇವತ್ತು ನಾವು ಕೋಲಾರದಲ್ಲಿದ್ದೀವಿ. ಕೋಲಾರ ಎಂತ ಒಂದು ಪ್ರದೇಶ ಅಂದ್ರೆ 1902ರಲ್ಲಿ ವಿದ್ಯುತ್ ಕಂಡಂತಹ ಏಷ್ಯಾದ ಮೊಟ್ಟ ಮೊದಲ ಹಳ್ಳಿ ಅಥವಾ ತಾಲೂಕು, ಜಿಲ್ಲೆ ಅವತ್ತಿಗೆ ಏನಿತ್ತು ಆ ಒಂದು ಪ್ರದೇಶ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದೊಂದು ಅದ್ಭುತ ನಗರ. ಇಲ್ಲಿ ಚಿನ್ನ ಇದೆ, ಟೊಮೊಟೊ ಇದೆ, ಮಾವಿನ ಹಣ್ಣಿದೆ, ಪ್ರತಿಯೊಂದು ಇದೆ. ಇಂಥ ಊರಲ್ಲಿ ಟೆಕ್ನಾಲಜಿ ಕಂಡಂತ ಅವತ್ತಿಗೆ ಅಂದ್ರೆ ಸುಮಾರು 125 ವರ್ಷಗಳ ಮುಂಚೆನೆ ಟೆಕ್ನಾಲಜಿ ಕಂಡಂತಹ ಒಂದು ಪ್ರದೇಶ ಇದು. ಈ ಪ್ರದೇಶದಲ್ಲಿ ಅದ್ಭುತವಾದ ಒಂದು ಬಳಕೆ ಮಾಡಿ, ಲೇ ಮಾಡಿ, ಕೆಟ್ಟು ಹಾಳಾಗಿ ಹೋಗುವಂತಹ ಕೇಬಲ್ನ ಮರುಬಳಕೆ ಮಾಡಿ ಕಂಪನಿಗೆ ಆಗ್ಬೇಕಾದಂತಹ ನಷ್ಟನ ಇವತ್ತು ಉಳಿಸಿದರೆ ಈ ಭಾಗದ ಒಂದಿಷ್ಟು ಇಂಜಿನಿಯರ್ಸ್ಗಳು, ಅಧಿಕಾರಿಗಳು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ದೌರ್ಭಾಗ್ಯ, ದುರದೃಷ್ಟ ಏನಪ್ಪಾ ಅಂದ್ರೆ ಎಷ್ಟೋ ಕಡೆ ಇದನ್ನ ಸಮರ್ಪಕವಾಗಿ ಬಳಕೆ ಮಾಡದೆ ಬೇಕಾಬಿಟ್ಟಿಯಾಗಿ ಹಾಳು ಮಾಡಿ ಬಿಸಾಕಿದ್ದಾರೆ ನೋಡಿ. ಕನಿಷ್ಠ ನಾವು ಇವಾಗ ಹೆಚ್ಚು ಕಡಿಮೆ ಒಂದು ಕಿಲೋಮೀಟರ್ನಷ್ಟು ಟ್ರಾವೆಲ್ ಮಾಡಿದೀವಿ. ಈ 1 ಕಿಲೋಮೀಟರ್ ಉದ್ದಕ್ಕೂ ಈ AB ಕೇಬಲ್ನ ಸಗ್ರಿಗೇಟ್ ಮಾಡಿ ಸಪ್ರೇಟ್ ಮಾಡಿ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಆಕ್ಚುಲಿ ಇದು ಕರೆಕ್ಟ್. ಯಾಕೆಂದ್ರೆ ಅವತ್ತಿಗೆ ಅವನು ಯಾರು ತಲೆಗೆಟ್ಟವನು ಆ ಬಂಚ್ ಕೇಬಲ್ಗೆ ಅಪ್ರೂವಲ್ ಕೊಟ್ಟನೋ ಗೊತ್ತಿಲ್ಲ, ಅಥವಾ ಅದನ್ನ ಹೆಂಗೆ ಅಪ್ರೂವಲ್ ಮಾಡಿದ್ರು ಇಂಜಿನಿಯರ್ಸ್ಗಳು, ಅವತ್ತಿನ ಇಂಜಿನಿಯರ್ಸ್ಗಳು ಅದು ಯಾವ ರೀತಿಯಾಗಿ ಇದನ್ನ ಪರಿಗಣನೆಗೆ ತಗೊಂಡು ಯಾವ ರೀತಿಯಾಗಿ ಅದನ್ನ ಅಪ್ರೂವಲ್ ಕೊಟ್ಟು ಕೋಟ್ಯಾಂತರ ರೂಪಾಯಿ ಹಾಳು ಮಾಡುವಂತಹ ಯೋಜನೆಗೆ ಒಂದಿಷ್ಟು ಚಾಲನೆ ಕೊಟ್ಟರು ಗೊತ್ತಿಲ್ಲ. ನಿಜವಾಗ್ಲೂ ದುರದೃಷ್ಟ. ಆದ್ರೆ ಇಲ್ಲಿ ಬಳಕೆ ಮಾಡದಂತಹ, ಇಲ್ಲಿ ಒಂದಿಷ್ಟು ಯೋಚನೆ ಮಾಡಿ ಸಮರ್ಪಕವಾಗಿ ಬಳಕೆ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ ಇಲ್ಲಿಯ ಇಂಜಿನಿಯರ್ಸ್ಗಳು. ಇಲ್ಲಿ ನೋಡಿ, ಮುಂದೆನೂ ಒಂದ್ ಸ್ವಲ್ಪ ಬಂಚ್ ಕೇಬಲ್ ಅಲ್ಲಿ ತೋರಿಸಿದೆ. ಬಂಚ್ ಕೇಬಲ್ನ ಹಂಗೆ ಒಂದು ಸಪ್ರೇಟ್ ಆಗಿ ಒಂದು ಬಂಚ್ ಕೇಬಲ್ ಹಂಗೆ ಬಿಟ್ಟಿದ್ದಾರೆ, ಇನ್ನೊಂದನ್ನು ಮಾತ್ರ ಸಗ್ರಿಗೇಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ದಾರೆ. ಉದ್ದಕ್ಕೂ ಕಾಣಿಸ್ಬೋದು ನಿಮ್ಗೆ, ಎಲ್ಲಾ ಕಡೆನೂ ಬಂಚ್ನ ಸಪ್ರೇಟ್ ಮಾಡಿ ಹಾಕಿದ್ದಾರೆ. ಇದು ನಿಜವಾಗ್ಲೂ ಆಗ್ಬೇಕು. ಯಾಕಂದ್ರೆ ಇವತ್ತು ಹಳ್ಳಿಗಾಡುಗಳಲ್ಲಿ ಏನಾಗ್ತಾ ಇದೆ, ಈ ಬಂಚ್ ಕೇಬಲ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಈ ಮರಗಳು ಗಿಡಗಳು ಜಾಸ್ತಿ ಇರೋ ಕಡೆ ಅಥವಾ ಟ್ರಬಲ್ಸ್ ಜಾಸ್ತಿ ಬರೋ ಕಡೆ ಈ ಒಂದು ಕೇಬಲ್ ನ ಏನಾಗುತ್ತೆ
ಅದ್ರ ಮೇಲೆ ಏನಾದ್ರು ಬಿದ್ದಾಗ, ಕೊಂಬೆ ಬಿತ್ತು, ಮರ ಬಿತ್ತು, ಅಥವಾ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಅದು ಏನು ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ, ಫ್ಯೂಸ್ ಹೋಗೋ ಚಾನ್ಸಸ್ ಇರುತ್ತೆ. ಈ ತರದನ್ನೆಲ್ಲ ತಪ್ಪಿಸೋದಕ್ಕೆ AB ಬಂಚ್ ಕೇಬಲ್ ಅನ್ನೋ ಒಂದು ಅದ್ಭುತ ಟೆಕ್ನಾಲಜಿನ ಒಂದು ಅನುಷ್ಠಾನಕ್ಕೆ ತಂದ್ರು. ಆದ್ರೆ ಇದರಲ್ಲಿ ದುಡ್ಡು ಮಾಡುವಂತಹ ಯೋಜನೆ ಆಯ್ತು ಆಗ್ಲಿ, ಇದು ಸಮರ್ಪಕವಾಗಿ ಬಳಕೆ ಆಗುವಂತ ಯೋಜನೆ ಆಗ್ಲಿಲ್ಲ. ಅದು ದುರಾದೃಷ್ಟ ನಿಜವಾಗ್ಲು. ಆದ್ರೆ ಕೋಲಾರ ಜಿಲ್ಲೆಯಲ್ಲಿ ಈ ಒಂದು ಸೀನ್ ನೋಡಿದ್ಮೇಲೆ ನಂಗೆ ನಿಜವಾಗ್ಲು ಖುಷಿ ಆಗ್ತಾ ಇದೆ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಾಳಾಗ್ಬೇಕಾದಂತಹ ವಸ್ತುವನ್ನ ಸಮರ್ಪಕವಾಗಿ ಇಲ್ಲಿಯ ಒಂದು ಅಧಿಕಾರಿಗಳು ಬಳಕೆ ಮಾಡಿದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಜವಾಗ್ಲೂ ಇವತ್ತು ಎಷ್ಟು ಕೇಬಲ್ನ ಏನೋ ತಗೊಂಡೋಗಿ ಸ್ಟೋರ್ಗೆ ಅಲ್ಲಿ ಇಲ್ಲಿ ಹಾಕಿ ಹಾಳು ಮಾಡಿದ್ದಾರೆ. ಅವ್ರಿಗೆಲ್ಲ ನಿಜವಾಗ್ಲೂ ಕಂಪನಿ ಮೇಲೆ ಒಂದಿಷ್ಟಾದ್ರೂ ಮುತುವರ್ಜಿ ಇದ್ದು ಕಾಳಜಿ ಇದ್ದಿದ್ರೆ ಈ ಕೆಲಸನ ಮಾಡ್ತಿದ್ದಿಲ್ಲ, ಹಾಳು ಮಾಡ್ತಿದ್ದಿಲ್ಲ. ನಾನು ಇದ್ರಲ್ಲಿ ನೋಡಿದ್ದೀನಿ, ಯಾವ್ದ್ರಲ್ಲಿ, ಜಿಗಣಿ ಬನ್ನರ್ಘಟ್ಟದಲ್ಲಿ ನೋಡಿದ್ದೀನಿ. ಅಲ್ಲಿ ಜಿಗಣಿ ಬನ್ನರ್ಘಟ್ಟದಲ್ಲೆಲ್ಲ ಏನು ರೋಡಿಗೆ ಫುಲ್ ಆಗಿ ಹಾಸ್ಬಿಟ್ಟಿದ್ರು, ಹಂಗೆ ಬಿದ್ದಿತ್ತದು. ಯಾಕೆ ಸ್ವಾಮಿ ಹಂಗ್ ಬಿಟ್ಟಿದ್ದೀರಾ ಅಂದ್ರೆ, ಇಲ್ಲ ಸರ್ ಅದು ತೆಗಿತಾ ಇದೀವಿ, 11 KV ಯೂಸಿ ಮಾಡ್ತಾ ಇದಾರೆ ನಮ್ಮಲ್ಲಿ ಅಂದ್ರು. ಸರಿ, ಇವಾಗ ಆತರ ಆದಂತಹ ವಸ್ತುಗಳನ್ನ ತಾಮಂದು ಈ ತರ ರೂರಲ್ ಭಾಗದಲ್ಲಿ ಬಳಸಿ ಅಂತ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದೀನಿ. ರೂರಲ್ ಭಾಗದಲ್ಲಿ ಅದರ ಅವಶ್ಯಕತೆ ಇರುತ್ತೆ, ಅದನ್ನ ಮಾಡಿಸಿ ಅಂತ. ಆದ್ರೆ ಮಾಡಲ್ಲ. ಯಾಕಂದ್ರೆ ಇವ್ರಿಗೆಲ್ಲ ಆ ಒಂದು ಟೆಂಡರ್ ಅಲ್ಲೂ ದುಡ್ಡು ಮಾಡ್ಬೇಕು. ಕೊಂಡ್ಕೊಳ್ಳೋವಾಗ್ಲೂ ಟೆಂಡರ್ ಮಾಡಿ ದುಡ್ಡು ಮಾಡೋ ಆಸೆ, ಅದನ್ನ ಮಾರೋವಾಗ್ಲೂ ಟೆಂಡರ್ ಮಾಡಿ ದುಡ್ಡು ಮಾಡೋ ಆಸೆ. ಒಟ್ಟಾರೆಯಾಗಿ ಏನಪ್ಪಾ ಅಂದ್ರೆ ಅಧಿಕಾರಿಗಳಿಗೆ ದುಡ್ಡು ಬೇಕು, ಆ ದುಡ್ಡಿನ ಮೂಲ ಹೆಂಗೆ ಅಂತ ಹುಡುಕ್ತಾರೆ. ಕಂಪನಿ ಸರ್ವನಾಶ ಆಗೋಗ್ಲಿ, ಸಾರ್ವಜನಿಕರ ದುಡ್ಡು ಹಾಳಾಗೋಗ್ಲಿ, ಅವೆಲ್ಲ ಬೇಕಾಗಿಲ್ಲ. ಇವ್ರಿಗೆ ಬೇಕಾಗಿರೋದೇನು ಕೇವಲ ದುಡ್ಡು. ಇದೊಂದು ನಿಜವಾಗ್ಲೂ ದುರದೃಷ್ಟ ಅಂತ ಹೇಳ್ತೀನಿ. ಆದ್ರೆ ಇಲ್ಲಿ ಸಮರ್ಪಕವಾಗಿ ನಿಮ್ಗೆ ಎಡಗಡೆ ಕಾಣಿಸ್ತಾ ಇರ್ಬೋದು, ನನ್ನ ಬಲಗಡೆ ಕಾಣಿಸ್ತಾ ಇರ್ಬೋದು, ಸಮರ್ಪಕವಾಗಿ 11 KV AB ಕೇಬಲ್ನ ಬಳಕೆ ಮಾಡಿ ಆ ಒಂದು ನಷ್ಟ ಆಗುವಂತ ದುಡ್ಡನ್ನ ಉಳಿಸಿದ್ದಾರೆ. ಎಲ್ಲಾ ಕಡೆ ಎಲ್ಲೆಲ್ಲಿ ತಗೊಂಡೋಗಿ AB ಕೇಬಲ್ನ ಹಾಳು ಮಾಡಿ ಬಿಸಾಕಿದ್ರೋ ದಯವಿಟ್ಟು ಈ ರೀತಿಯಾಗಿ ಕೆಲಸ ಮಾಡಿಸಿ. ಯಾಕಂದ್ರೆ ಇವತ್ತು ಇನ್ನೂ ಎಷ್ಟೋ ಕಡೆ ಕಾಡು ಪ್ರದೇಶ ಆಗಿರ್ಬೋದು ಅಥವಾ ಜಸ್ಕಾಂಗಳಲ್ಲಾಗಿರ್ಬೋದು ತುಂಬಾ ಸಮಸ್ಯೆ ಇದೆ. ಮೆಸ್ಕಾಂ ಅಲ್ಲಿ ತುಂಬಾ ಕಾಡಿದೆ. ಈ ಕಾಡು ಇರೋಂಥ ಪ್ರದೇಶ, ಈ ತರ ದೊಡ್ಡ ದೊಡ್ಡ ಲೈನ್ ಇರುವಂತ ಪ್ರದೇಶದಲ್ಲಿ ತಾಮಂದು ಬಳಕೆ ಮಾಡಬಹುದು. ಏನಂದ್ರೆ AB ಬಂಚ್ ಕೇಬಲ್ ನ 11 KV ಒಂದಕ್ಕೊಂದು ಅಂಟ್ಕೊಂಡಾಗ ಅದರ ಹೀಟ್ ಜಾಸ್ತಿ ಆದಾಗ ಸಹಜವಾಗಿ ಅದು ಸುಟ್ಟೋಗಿ ಮೇಲ್ಗಡೆ ಸ್ಲೀವ್ ಸುಟ್ಟೋಗಿ ಅದು ಬ್ಲಾಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ, ಶಾರ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇದು ಗೊತ್ತಿದ್ದು ಮಾಡಿದಾರೋ ಗೊತ್ತಿಲ್ಲದೆ ಮಾಡಿದಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಒಬ್ಬ ಸಾಮಾನ್ಯನಿಗೂ ಅರ್ಥ ಆಗುವಂತ ಸಿಂಪಲ್ ಮ್ಯಾಥಮೆಟಿಕ್ ಇದು. ಆದ್ರೆ ಅವತ್ತಿನ ಅಧಿಕಾರಿಗಳು ಮಹಾನುಭಾವರು, ಮಹಾಪುರುಷರು, ವಿಜ್ಞಾನಿಗಳು ಮತ್ತು ವಿಶ್ವೇಶ್ವರನ್ನೇ ಮೀರಿಸುವಂತಹ ಒಂದಿಷ್ಟು ಇಂಜಿನಿಯರ್ಗಳು ಈ ಒಂದು ಹೇತ್ಲಾಂಡಿ ಕೆಲಸ ಮಾಡಿದ್ದಾರೆ. ಅದನ್ನ ಬಂಚ್ ಕೇಬಲ್ ತಗೊಂಡ್ಬಂದ್ಬಿಟ್ಟು ಹಾಕಿ ಅದು ಶಾರ್ಟ್ ಆಗಿ ಎಲ್ಲ ಹಾಳಾಗಿ ಸೆಂಟ್ರಲ್ ಪಂಚರ್ ಆಗಿ ಅದರಲ್ಲಿ ಒಂದಿಷ್ಟು ದುಡ್ಡು ಮಾಡಿ ಈ ರೀತಿಯ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ದುರದೃಷ್ಟ ಇದು. ಆದ್ರೆ ಇವತ್ತೇನ್ ಕೋಲಾರದಲ್ಲಿ ನಾವೇನಿದೆ ನೋಡಿ, ಅರಳಿಕುಂಟೆ ಅಂತ ಒಂದು ಗ್ರಾಮ, ಇಲ್ಲಿವರೆಗೂ ಬಂದಿದೀವಿ. ಇಲ್ಲಿವರೆಗೂ ಇದೇ ರೀತಿಯಾಗಿ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇದೀವಿ, ಕೋಲಾರ ತಾಲೂಕಲ್ಲಿ ಇದೀವಿ. ನಿಜವಾಗ್ಲೂ ಒಂದು ಅದ್ಭುತ ಕೆಲಸನ ಕಾಮಗಾರಿನ ಮಾಡಿದ್ದಾರೆ ಇಲ್ಲಿ ಇಂಜಿನಿಯರ್ಗಳು. ಹಂಗಾಗಿ ಈ ಒಂದು ಕೆಲಸ ಮಾಡಿದಂತಹ, ಈ ಒಂದು ಯೋಚನೆಗೆ ಚಾಲನೆ ಕೊಟ್ಟಂತಹ ಅವ್ರು ಯಾರೇ ಆಗಿರ್ಬೋದು ಮಹಾಪುರುಷರಿಗೆ ಧನ್ಯವಾದಗಳು. ಈ ರೀತಿಯಾಗಿ ಎಲ್ಲಾ ಕಡೆನೂ ಸಮರ್ಪಕವಾಗಿ ಬಳಸಿ ಇವತ್ತೇನು ಹಾಳು ಮಾಡಿದಿರ AB ಕೇಬಲ್ 11 KV ಅದನ್ನೆಲ್ಲ ಮರುಬಳಕೆ ಮಾಡಿ ಕಂಪನಿಗಾದಂತ ನಷ್ಟನ ಮತ್ತೆ ತುಂಬಿಸಿ ಅಂತ ಪ್ರತಿಯೊಬ್ಬ ಇಂಜಿನಿಯರ್ಗಳಲ್ಲೂ ಕಳಕಳಿಯಿಂದ ಕೇಳ್ಕೊತಿದ್ದೀನಿ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.